ಒಂದು ಸಿನಿಮಾಗೆ ಗಿರಿಧರ್ ದಿವಾನ್ ಅವರು ಸಿನಿಮಾಟೋಗ್ರಫಿಲಿ ಕೂತಿದ್ರೆ ಹಿ ನೋಸ್ ಎಡಿಟಿಂಗ್ ನಾನು ಮಾಡ್ತಾ ಇದ್ದೀನಿ ಎಲ್ಲಿ ಏನ್ ಮಾಡ್ಕೋಬೇಕು ಅಂತ. ಎಸ್, ಹಿ ನೋಸ್ ಕಲರ್ ಗ್ರೇಡಿಂಗ್ ಎಲ್ಲಿ ಕೊಟ್ಕೋಬೇಕು ಹೆಂಗ್ ಮಾಡಬೇಕು ಅಂತ. ಒಂದು ಶಾರ್ಟ್ ಅಂಡರ್ ಆದ್ರೂ ಕೂಡ ಹಾ ಎಕ್ಸಾಕ್ಟ್ಲಿ. ಎಷ್ಟು ಸ್ಟಾಪ್ ನಾನು ಓವರ್ ಮಾಡ್ಬೋದು ಅಥವಾ ಎಷ್ಟು ಓವರ್ ಆದ್ರೆ ಎಷ್ಟು ಅಂಡರ್ ಮಾಡ್ಬೋದು ಇಲ್ಲಿ ಗೊತ್ತಿರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಯು ಲಾಟ್. ಸೊ ಜೊತೆಗೆ ಯಾರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಗಿರಿ ಅವ್ರಿಗೆ ವಹಿಸ್ಬಿಟ್ರೆ ಸಾಕು ಅಷ್ಟು ಆಗೋಗುತ್ತೆ. ಸೊ ಹಂಗಾಗಿ ಇವತ್ತಿಗೂ ನಾವು ಹುಡುಕಬೇಕು ಗಿರಿಧರ್ ದಿವಾನ್ ಅವ್ರು ಯಾವತ್ತು ಫ್ರೀ ಇದ್ದಾರೆ ಇಂಟರ್ವ್ಯೂ ಮಾಡಬೇಕು ಅಥವಾ ಪುಣ್ಯಕ್ಕೆ ಇವತ್ತು ಫ್ರೀ. ಹಾಗಾಗಿ ಐಮ್ ಗ್ಲಾಡ್ ಆಕ್ಚುಲಿ. ಹಾಗೇನೂ ಇಲ್ಲ, ದಟ್ಸ್ ಗ್ರೇಟ್ ಆಕ್ಚುಲಿ. ಅಂದ್ರೆ ಆ ಥರದ್ದೆಲ್ಲ ಟ್ಯಾಲೆಂಟ್ಗಳಿದ್ರೆ ಸೊ ನಿಮ್ಗೆ ಕೆಲಸ ಸಿಗ್ತಾನೆ ಹೋಗ್ತಾ ಇರುತ್ತೆ, ನೀವು ಮಾಡ್ತಾನೆ ಇರ್ತೀರ ಕೆಲಸಗಳನ್ನ. ಎಕ್ಸಾಕ್ಟ್ಲಿ. ಏನಾಗುತ್ತೆ, ನನಗೆ ಈಗ ಕೆಲವ್ರು ಕೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಮಾಡ್ತೀರಾ ಹೇಗೆ ಟೈಮ್ ಸಿಗುತ್ತೆ ಅಂತ. ನಾನು ಹೇಳ್ತೀನಿ ಸಿಂಪಲ್, ಫೋಟೋಗ್ರಫಿ ಬಂದಾಗ ಫೋಟೋಗ್ರಫಿ ಬಂದಿದೆ ಅಂತ ನಾನು ಖುಷಿಯಲ್ಲಿ ಮಾಡ್ತಾ ಇರ್ತೀನಿ. ಇತ್ಲಾಗಿ ರೆಕಾರ್ಡಿಂಗ್ ಬಂದರು ಮ್ಯೂಸಿಕ್ ಬಂದರೂ ತಗೊಳ್ಳಲ್ಲ. ಈಗ ಸಪೋಸ್ ಮ್ಯೂಸಿಕ್ ಬಂದೇ ಇರುತ್ತೆ, ಕಂಪೋಸ್ ಮಾಡಿ ಅದು ಅಪ್ರೂವ್ ಆಗೋವರೆಗೂ ಟೈಮ್ ಇರುತ್ತೆ, ಆವಾಗ ಏನೋ ಒಂದು ಬಂದಿರುತ್ತೆ ಅದು ಮಾಡ್ತಾ ಇರ್ತೀನಿ. ಹಾಗಾಗಿ ಅದಕ್ಕೂ ಟೈಮ್ ಬೇಕು ನನಗೆ, ಅಂತ ಏನು ಬೇಕಾಗಲ್ಲ. ಓಕೆ. ಈ ಕಡೆ ಏನೋ ಎಡಿಟ್ ಮಾಡ್ತಾ ಇರ್ತೀನಿ, ಎಡಿಟ್ ರಾತ್ರಿ ಕೂಡ ಮಾಡ್ತೀನಿ. ಇಟ್ಸ್ ಮೈ ಓನ್ ಸ್ಟುಡಿಯೋ. ರಾತ್ರಿ ಯಾರು ನನ್ನ ಏನಕ್ಕೂ ಕರೆಯಲ್ಲ. ಸೊ ರಾತ್ರಿ ಮುಗಿದೋಗಿರುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಮಾಡ್ಬೋದು. ನನಗೆ ಯಾವತ್ತು ನಂಗೆ ಟೈಮ್ ಸಾಕಾಗಲ್ಲ ಅಂತ ನನಗೆ ಅನಿಸೇ ಇಲ್ಲ. ಯಾವ ಇಂಟ್ರೆಸ್ಟ್ ಇದೆ ಅಲ್ವಾ, ಹಾಗಾಗಿ ಇದು ತೊಗೊಂಡಾಗ ಅದು ತೊಗೊಳಲ್ಲ, ಅದು ತೊಗೊಂಡಾಗ ಇದು ತೊಗೊಳಲ್ಲ. ಸಿಂಪಲ್ ಮಾಡ್ತಾ ಇರ್ತೀನಿ. ಫಸ್ಟ್ ಪ್ರಿಫರೆನ್ಸ್ ಏನು ಅಂದರೆ, ನನಗೆ ನೀವು ಅವಾಗ ಹೇಳಿದ್ರಿ ಬ್ಯುಸಿ ಇಲ್ಲ, ನನಗೆ ಬೇಕಾಗಿದ್ದು ಮಾತ್ರ ನಾನು ತಗೊಳ್ತೇನೆ. ನನಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾರೋ ಮನುಷ್ಯ ಬಂದು, ಗಿರಿ ನೀವು ಕ್ರಿಯೇಟಿವ್ ಆಗಿದ್ದೀರಾ, ಯು ಹ್ಯಾಂಡಲ್ ಇಟ್ ಅಂಡರ್ ಒನ್ ರೂಫ್. ಈಗ ಗ್ರೇ 18 ಒಂದು ರೂಫು, ಅದರ ಅಂಡರ್ ತುಂಬ ಕೆಲಸ ಆಗುತ್ತೆ, ಅಲ್ಲಿ ಗಿರಿನೂ ಇದ್ದಾನೆ. ಯಾರು ಬಂದು ಪ್ರೀತಿಯಿಂದ ನನಗೆ ಗಿರಿ ಇದು ನೀವೇ ಮಾಡಬೇಕು, ನಾನು ತಲೆ ಹಾಕಲ್ಲ, ನೀವು ಮಾಡಿಕೊಟ್ಬಿಡಿ, ನೀವು ಟೇಕ್ ಯುವರ್ ಓನ್ ಟೈಮ್ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ದುಡ್ಡು ಕಮ್ಮಿ ಇದ್ರೂ ತೊಗೊಳ್ತೀನಿ ನಾನು. ಯಾಕಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ದ್ಯಾನ್ ಅ ಮನಿ. ಒಬ್ಬ ಬಂದು ಪ್ರೀತಿಯಿಂದ ಕೊಟ್ಟಾಗ ಅವ್ನಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಇಲ್ಲ ಯಾವನೋ ಒಬ್ಬನು ದುಡ್ಡು ತೊಗೊಂಬರ್ತಾನೆ, ರೆಸ್ಪೆಕ್ಟೇ ಇಲ್ಲ, ಅವ್ನು ಹೇಳಿದ್ದೆಲ್ಲ ಮಾಡಬೇಕು ಅಂತ ನಾನು ಖಂಡಿತ ಐಮ್ ಡೆಫಿನೆಟ್ಲಿ ಹೇಳ್ತೀನಿ. ಇದೇ ಮೈಕ್ ಎದುರು ಹೇಳ್ತೀನಿ, ಇದು ಬರೀತೀನಿ ಬೇಕಿದ್ರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಬಿಹೈಂಡ್ ದ್ಯಾಟ್ ಪರ್ಸನ್ ಹೂ ಗಿವ್ಸ್ ಲಾಡ್ ಆಫ್ ಮನಿ ಆ್ಯಂಡ್ ನಾಟ್ ದೇ ಗಿವ್ ರೆಸ್ಪೆಕ್ಟ್ ಆರ್ ಕ್ರಿಯೇಟಿವಿಟಿ. ಸರ್ ಕ್ರಿಯೇಟಿವ್ ಇರೋರಿಗೆ ಕ್ರಿಯೇಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಹಿಂಗಿದ್ದೀರಾ ನೀವು. ನನಗೆ ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ನಾನು ಬ್ಯಾಕ್ಔಟ್. ಸೊ ಎಲ್ಲೂ ಫೇಮ್ ಹುಡ್ಕೊಂಡು ಹೋಗಲೇ ಇಲ್ಲ ನೋಡಿ ನೀವು. ಇಲ್ಲ, ಕೆಲಸ ಮಾಡ್ತೀನಿ ಅಷ್ಟೇ, ಕೆಲಸ ಮಾಡ್ತೀನಿ. ಈಗ ನೀವು ನಾಳೆ ಕೊಡ್ತೀರಾ ಕೆಲಸ, ಫಸ್ಟು ನೀವು ಕರೆದ್ರಿ ಟಕ್ಕಂತ ಬಂದೆ. ಯಾಕೆ ಹೇಳಿ ನೋಡಿ, ಅದಕ್ಕೆ ನಿಮಗೆ ಬ್ರ್ಯಾಂಡ್ಸ್ ಎಲ್ಲ ನಿಮ್ಮ ನೋಡ್ಕೊಂಬರ್ತಾರೆ. ಇವ್ರು ಕರೆದ್ರೆ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ. ಸೊ ಅಂದರೆ ಹಾಗಿದೆ ನಿಮ್ಮ ವ್ಯಕ್ತಿತ್ವ, ಪರ್ಸನಾಲಿಟಿ ಏನೋ ಆಫ್ ಜಿ ಡಿ. ಅದು ಬಹುಶಃ ನನ್ನ ಜನರಲ್ಲಿ ನೋಡಿ ಕಲ್ತ್ಕೊಂಡೋ ಏನೋ, ನನಗೂ ಗೊತ್ತಿಲ್ಲ, ನೋಡಿ ಕಲ್ತಿರೋ. ಬಟ್ ಮತ್ತು ಇನ್ನೊಂದು, ತುಂಬ ಜನಕ್ಕೆ ಹೇಳ್ಕೊಡೋ ಆಸೆಗಳು ಜಾಸ್ತಿ ಇದೆ ನನಗೆ. ಜಿ ಡಿ ಕಾಂಪಿಟೇಷನ್ ಇದೆ ಒಂದು ಕಡೆ, ಇನ್ನೊಂದು ಕಡೆ ನೀವೇ ಮೆನ್ಷನ್ ಮಾಡಿದ್ರಿ 50 ಆಯಿತು ನನಗೆ ಅಂತ. ಹೌ ಡು ಯು ಅಪ್ಗ್ರೇಡ್? ಯಾವಾಗಲೂ ಕೂಡ ಹೌ ಚಾಲೆಂಜಿಂಗ್ ಅದು? ಚಾಲೆಂಜಿಂಗ್ ಇದೆ ಇವತ್ತಿಗೂ. ಈಗ ಅನ್ನಿಸ್ತಾ ಇರುತ್ತೆ ನನಗೆ, 1 ಗಂಟೆ ಇಲ್ಲಿ ಕೂತಿದ್ದೀನಿ, ಕಂಪ್ಯೂಟರ್ ಇದ್ದರೆ ಏನೋ ಮಾಡ್ಬೋದಾಗಿತ್ತಲ್ಲ. ಸೀರಿಯಸ್ಲಿ. ಓಕೆ. ನಗು ಬರುತ್ತೆ, ನನಗೆ ನಗು ಬರುತ್ತೆ. ಏನೋ ಹೇಳ್ತೀನಿ ಅಂತ, ಟ್ರಿಪ್ ಹೋಗ್ತೀನಿ ಅಥವಾ ಎಲ್ಲೋ ಹೋಗ್ತೀನಿ, ಏನೋ ಅಪ್ಡೇಟ್ ಮಾಡೋಕ್ಕೆ ಆಗ್ತಾ ಇರುತ್ತೆ ನನಗೆ. ಎಲ್ಲ ಕಡೆ ನನಗೆ ಏನೋ ಎಂಜಾಯ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದನ್ನು ಗುಣ, ಅದು ಏನು ಮಾಡೋಕ್ಕಾಗಲ್ಲ. ಅದು ಈ ತೆನಾಲಿ ರಾಮ ಕರಿ ನಾಯಿನ ಬೆಳಿ ನಾಯಿ ಮಾಡ್ತಾನಲ್ಲ, ಅದೊಂದು ಕಥೆ ಇದೆಯಲ್ಲ, ಹಂಗೆ ಆಗ್ಬಿಡುತ್ತೆ ನನಗೆ. ಆಗಲ್ಲ. ಆ ತುಡಿತ ಇದಕ್ಕೆ ಇರೋದಕ್ಕೆ 50ರಲ್ಲೂ ಓಡ್ತಾ ಇದ್ದೀನಿ. ಇವತ್ತಿಗೂ ಅನಿಸುತ್ತೆ ನಾನು 1% ಕಲ್ತಿದ್ದು ಅಂತ. ಅಂದರೆ ಇದು ಸುಮ್ಮನೆನೂ ಹೇಳ್ತಿಲ್ಲ, ಯಾಕಂದರೆ ಆ ರೇಂಜಿಗೆ ಸಾಫ್ಟ್ವೇರ್ಸ್ ಚೇಂಜ್ ಆಗ್ತಿದೆ ರೀ. ಆ ರೇಂಜಿಗೆ ಚೇಂಜ್ ಆಗುತ್ತೆ. ಈಗ AI ಅಂತ ಒಂದು ಬರುತ್ತೆ, ಕರೆಕ್ಟು. ನಾಳೆ ಇದು ಅದ್ರದ್ದು ಅಲ್ಗಾರಿಥಮೇ ಚೇಂಜು, ಅದರ ನಾಡಿದ್ದು ಇನ್ನೊಂದು ಚೇಂಜು, ಇನ್ನೊಂದು ಏನೋ ಬರ್ತಾನೆ. ಇವಾಗ ಮ್ಯೂಸಿಕ್ಕಿಗೆ ಸುನು ಅಂತ ಬಂದಿದೆ, ಅದನ್ನು ಕಲಿಯುವಲ್ಲೇ ನನಗೊಂದು 1-2 ತಿಂಗಳು ಲಾಸ್ ಆಗ್ಬಿಡುತ್ತೆ. ಒಂದು ಟೈಮು, ಇನ್ನೊಂದು ಆಸಕ್ತಿ, ಇನ್ನೊಂದು ದುಡ್ಡು, ಅದ್ರ ಜೊತೆ ಕೆಲಸನೂ ಮಾಡ್ಕೋತಾ ಇರಬೇಕಲ್ವ. ಬೇರೆಯವ್ರದ್ದು ಪ್ರಾಜೆಕ್ಟು ನಡೀತಾ ಇರುತ್ತೆ, ಈ ಕಡೆ ಕಲಿತನೂ ಆಗಬೇಕಾಗತ್ತಲ್ವ. ತುಂಬ ಕಷ್ಟ. ಇಟ್ ಈಸ್ ವೆರಿ ಕಷ್ಟ. ಇಟ್ಸ್ ವೆರಿ ವಾಟ್ ಯು ಸೇ, ಇಟ್ ಇಸ್ ವೆರಿ ಟಫ್. ಅಂದರೆ ಸುಲಭವಾಗಿ ಏನೂ ಸಿಗಲ್ಲ. ಸುಲಭವಾಗಿ ಸಿಗೋಂಗಿದ್ದಿದ್ರೆ ಸರ್ ಎಷ್ಟು ಜನ ಎಲ್ಲೆಲ್ಲೋ ಇರ್ತಿದ್ರಲ್ವ. ನಮಗೆ ಸಕ್ಸಸ್ ಅಷ್ಟೇ ಕಾಣುತ್ತೆ ದೊಡ್ಡದಾಗಿ ಬಿಗ್ ಸ್ಕ್ರೀನಲ್ಲಿ, ಹಿಂದಿರುವ ಎಫರ್ಟ್ ಅಷ್ಟು ಈಸಿಯಾಗಿ ಜನಕ್ಕೆ ಅದು ರೀಚ್ ಆಗಲ್ಲ. ಖಂಡಿತವಾಗೂ. ನಾನು ಆವಾಗ ಒಂದು ಹೇಳಿದೆ ಅಲ್ವ ನಿಮಗೆ, ಮಾತಾಡ್ತಾ ಇದ್ದಾಗ, ನಾವು ಅದೇ ಆಫ್ಲೈನಲ್ಲಿ ಕೂತು ಮಾತಾಡಿದಾಗ ಹೇಳಿದೆ, ಐ ಜಸ್ಟ್ ವಾಂಟ್ ಟು ಸೇ ದಸ್ ಟು ಪೀಪಲ್. ಅಂದರೆ ನನ್ನಿಂತ ಚಿಕ್ಕ ಈಗ ಇಂಡಸ್ಟ್ರಿಗೆ ಬಂದವರಿಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು. ಏನು ಅಂತಂದರೆ, ಐ ಆಲ್ವೇಸ್ ಥಿಂಕ್ ಅಬೌಟ್ ಇಟ್. ಇದು ನನ್ನದೇ ಆದಂಥ ಒಂದು
ತತ್ವ ನಾನು ಅನುಸರಿಸ್ಕೊಂಡು ಹೋಗ್ತಾ ಇರೋದು. ಏನಂತಂದರೆ ಇವತ್ತು ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ಪು ಮ್ಯಾಚ್ ಆಗ್ತಾ ಇರುತ್ತೆ, ಫೈನಲ್ ಮ್ಯಾಚ್ ಯಾರು ಗೆಲ್ತಾರೋ ಅವ್ರು ವರ್ಲ್ಡ್ ಕಪ್ ಹೋಗುತ್ತೆ. ಸೊ ಫಸ್ಟ್ ವಿಕೆಟ್ ಬರ್ತಾರೆ, ಏನೋ ಒಂದು 50 ರನ್ ಆಗಿರುತ್ತೆ, ಇನ್ನೊಬ್ರು ಯಾರೋ ಬರ್ತಾರೆ, ತೆಂಡೂಲ್ಕರ್ ಬರ್ತಾರೆ ಅಂತ ಇಟ್ಕೊಳ್ಳಿ. ತೆಂಡೂಲ್ಕರ್ ಬಗ್ಗೆ ಯಾರು ಗೊತ್ತಿಲ್ಲ, ಅಥವಾ ವಿರಾಟ್ ಕೊಹ್ಲಿ ಅಂತ ಇಟ್ಕೊಳ್ಳಿ. ಈ 2 ಜನರಲ್ಲಿ ಅವರ ಬ್ಯಾಕ್ ಹಿಸ್ಟ್ರೀಸ್ ಬಂದು ಟಾಪ್ ಕ್ಲಾಸ್. ದೇ ಹ್ಯಾವ್ ಡನ್ ಅನ್ನಂಬರ್ಸ್ ಆಫ್ ಫೇಮು, ನೇಮು ಎಲ್ಲ ಮಾಡಿದ್ದಾರೆ. ಪ್ರಾಕ್ಟೀಸ್, ಎಕ್ಸ್ಪೀರಿಯನ್ಸ್, ಅವ್ರದ್ದು ಪೇಷನ್ಸ್ ಲೆವೆಲ್ ಎಲ್ಲ ಟಾಪ್ ಕ್ಲಾಸಲ್ಲಿದೆ. ಬಟ್ ಇವತ್ತು ಅಸ್ಯೂಮ್ ಇಟ್ ಇಸ್ ಅ ಫೈನಲ್ ಮ್ಯಾಚ್. ವಿರಾಟ್ ಕೊಹ್ಲಿನ ಅಥವಾ ಸಚಿನ್ ತೆಂಡೂಲ್ಕರ್ ಬರ್ತಾರೆ, ಪಾಪ್ಯುಲರ್ ಫೇಸಸ್ ಹೇಳಬೇಕು ಅಂತ. ಒಂದು ಆಡ್ತಾರೆ, ಕುಟ್ತಾರೆ, ಒಂದು 4 ಹೋಗುತ್ತೆ, ಒಂದು 4 ಬಾಲ್ ವೇಸ್ಟ್ ಮಾಡ್ತಾರೆ, ಇನ್ನೊಂದು ಬಾಲ್ ಬರುತ್ತೆ, ಎಲ್ಲಿಂದ ಒಂದು ಬಾಲ್ ಬರುತ್ತೆ, ಟಾಕ್ ಅಂತ ಬೋಲ್ಡ್ ಆಗ್ಬಿಡ್ತಾರೆ. ನಾವೆಲ್ಲ ಬೈತೀವಿ, ಜನ ಬೈತಾರೆ. ಯಾರಿಗೆ? ಅದು ಕೊಹ್ಲಿ ಇರಲಿ, ತೆಂಡೂಲ್ಕರ್ ಇರಲಿ, ಅಥವಾ ವೆರಿ ಪಾಪ್ಯುಲರ್ ಬ್ಯಾಟ್ಸ್ಮ್ಯಾನೋ ಏನೋ ಇದ್ದರೆ ಬೈತಾರೆ. ಯಾಕೆ ಬೈತಾರೆ ಹೇಳಿ? ಸೊ ದಡ್ಡೇ ಕೌಂಟಾ? ಅವತ್ತೇ ಕೌಂಟು, ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ ಪ್ರತಿಯೊಬ್ಬನಿಗೂ. ನನಗೆ 50 ಆಗಿದೆ ಅಂದರೆ ನಂದು ಯಾವ ಹಳೆದು ಎಕ್ಸ್ಪೀರಿಯನ್ಸು ಕೌಂಟ್ ಆಗಲ್ಲ ಜನರು. ನಿಮ್ಮ ಅರ್ಥ ಹಳೆ ಬಾವುಟ ಆರಿಸ್ಕೊಂಡು ಓಡಾಡಬೇಡಿ, ಖಂಡಿತವಾಗೂ ಇವಾಗಿನ ಅಪ್ಡೇಟ್ ಆಗಿ ಇವತ್ತಿನ ಕೆಲಸ ಮಾಡಬೇಕು. ಇವತ್ತೇನು ಎಲ್ಲಿ ನೀವು ಜಾಂಡ ಉರ್ತೀರಿ, ಇವತ್ತು ತಾಕತ್ತಿದ್ರೆ ಊರಿ, ಇಲ್ಲ ಹಳೇದನ್ನು ಊರಿದ್ದೆ ಅಂದರೆ ಏನು ವರ್ಕೌಟ್ ಆಗಲ್ಲ. ಈಗ ನಾನು ಹಳೇದು ಹೇಳ್ಕೊಂಡು ಓಡಾಡಿದ್ರೆ ಯಾರು ಹೌದಾ ಗೊತ್ತಿಲ್ಲಲ್ಲ ಸಿನಿಮಾ, ಹೌದಾ ನೀವು ಇಷ್ಟು ಮಾಡಿದ್ದೀರಾ ಅಂತಾರೆ. ಸೊ ಇದರ ಒಳ ಅರ್ಥ ಅಂದರೆ ಇಟ್ಸ್ ಮಾರಲ್ ಏನು ಅಂತಂದರೆ, ನಮ್ಮ ಹಳೆ ಹಿಸ್ಟ್ರಿಗಳು, ಹಳೆ ಕೆಲಸಗಳು, ಹಳೆ ಹೆಸರುಗಳು ನಮ್ಮ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ. ಅಂದರೆ ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ಬೇರೆಯವ್ರಿಗೆ ಹೆಲ್ಪ್ ಆಗಲ್ಲ. ಅದರಿಂದ ತುಂಬ ಜನ ಇಂಡಸ್ಟ್ರಿ ಬಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರವರು ಈಗ ನಿಮಗೊಂದು ಬಿಟ್ರ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ನಮಗೆ, ಅಂದರೆ ಹಿಂಗೆ ತುಳಿದು ಬಿಡ್ತಾರೆ, ಬೆಳೆಯಕ್ಕೆ ಬಿಡಲ್ಲ ನಮಗೆ ಅಂತ. ಅವರು ಯೋಚನೆ ಮಾಡ್ತಿರ್ತಾರೆ, ನಾವು ಅಟೆಂಪ್ಟ್ ಮಾಡ್ಬೋದಾ, ಕಷ್ಟ ಆಗ್ಬಿಡ್ಬೋದಾ? ಇವಾಗ ಇಂಡಸ್ಟ್ರಿ ಬದಲಾಗಿದೆಯಾ, ಹಂಗೆ ಇದೆಯಾ ಗಿರಿ ನಿಮ್ಮ ಪ್ರಕಾರ? ಇಂಡಸ್ಟ್ರಿ ಆನೆಸ್ಟಾಗಿ ಹೇಳಬೇಕಂದ್ರೆ ತುಂಬ ಬದಲಾಗಿದೆ. ಯಾಕಂದರೆ ಐ ಸ್ಟಾರ್ಟೆಡ್ ವಿತ್ ಅ ನೆಗೆಟಿವ್ ಕರಿಯರ್. ನೆಗೆಟಿವ್ ಅಂದರೆ ಆ ನೆಗೆಟಿವ್ ಪಾಸಿಟಿವ್ ಅಲ್ಲ. ಫಿಲ್ಮ್ ಕರಿಯರ್, ಸೆಲ್ಯುಲಾಯ್ಡ್, ಸಿನಿಮಾ ಅಂದರೆ ಮ್ಯೂಸಿಕ್ ಈ ಕಡೆ ಇಡ್ತೀನಿ. ಈಗ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಬೇಕು ಅಂತಂದರೆ ಆಗ ಒಂದು ಕಾಲದಲ್ಲಿ ಒಂದು ಶ್ರದ್ಧೆ ಇತ್ತು. ಈಗ ಒಂದು ಕ್ಯಾನ್ 400 ಫೀಟ್ ಬರ್ತಿತ್ತು. 400 ಫೀಟ್ ನೀವು ರನ್ ಮಾಡಬೇಕು, ಯಾವುದೋ ಕ್ಯಾಮ್ರಾದ ಮೇಲೆ ಇರಲಿ, ಅದು ಹ್ಯಾರಿ ಇರಲಿ ಅಥವಾ ಮಿಚ್ಚಲ್ ಕ್ಯಾಮ್ರಾ ಇರಲಿ, ಎನಿಥಿಂಗ್. ನನ್ನ ಜನ್ರೇಷನ್ಗಿಂತ ಹಿಂದಿನವ್ರದ್ದು ಇನ್ನೂ ಅಧ್ವಾನ ಸ್ಟೇಜು. ಅಲ್ಲಿ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಎಲ್ಲ ಇರ್ತಿತ್ತು. ಮಿಚ್ಚಲ್ ಕ್ಯಾಮ್ರಾಗಳು ನೀವು ಶೂಟ್ ಮಾಡುವಾಗ ಏನು ಲೆನ್ಸಲ್ಲಿ ನೋಡ್ತಿರೋ ಅದು ಶೂಟ್ ಆಗಲ್ಲ. ಅದ್ರ ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಇನ್ನೊಂದು ಲೆನ್ಸ್ ಇರ್ತಿತ್ತು, ಅದರಿಂದ ಶೂಟ್ ಆಗ್ತಿತ್ತು. ನೀವು ಹೆಡ್ರೂಮ್ ಜಾಸ್ತಿ ಇಟ್ಕೊಂಡು ಶೂಟ್ ಮಾಡಬೇಕು. ಹಂಗೆ ನೀವು ಹೆಡ್ರೂಮ್ ಇಟ್ಟಿಲ್ಲ ಅಂದರೆ ತಲೆ ಕಟ್ಟು. ಯಾಕಂದರೆ ಕೆಳಗೆ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್. ಬಿಕಾಸ್ SLR ಇಸ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್, ಟ್ವಿನ್ TLRs ಮಿಚ್ಚಲ್ ಕ್ಯಾಮ್ರಾದಲ್ಲಿತ್ತು. ನಂದು ಅಟ್ಲೀಸ್ಟ್ ಅಷ್ಟು ಅಧ್ವಾನ ಇರಲಿಲ್ಲ. ಆದರೂ ನಾವು ಏನು ನೋಡ್ತೀವಿ ಶೂಟ್ ಮಾಡ್ತಿದ್ವಿ. ಮಾನಿಟ್ರ್ ಇರಲಿಲ್ಲ. ನಾನು ವೆನ್ ಐ ಸ್ಟಾರ್ಟೆಡ್ ವಿತ್ ಹ್ಯಾರಿ 3 ನನಗೆ ಮಾನಿಟ್ರ್ ಬಂದಿರಲಿಲ್ಲ. ನಾನು ಬರೀ ಇದು ವ್ಯೂ ಫೈಂಡರ್ ನೋಡಬೇಕು. ಅದು ಶಟ್ರು ಏನು ಅಂತಂದ್ರೆ ಹಿಂಗೆ ಓಡ್ತಾ ಇರುತ್ತೆ, ರನ್ನಿಂಗ್ ಶಟ್ರು, ರೋಲಿಂಗ್ ಶಟ್ರಸು. ನಿಮ್ಗೆ ಏನು ಆರ್ಟಿಸ್ಟ್ ಏನು ಕಾಣ್ತಾರೆ, ಈಗ ನಿಮ್ಮ ಕಣ್ಣಿಗೆ ಹಿಂಗೆ ಒಂದು ನ್ಯೂಸ್ ಪೇಪರ್ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಆ ಥರ ಹಂಗೆ ಓಡುತ್ತೆ ಅಲ್ವಾ ಮಿರರಲ್ಲಿ. ಅಲ್ಲಿ ಜಡ್ಜ್ಮೆಂಟ್ ನೋಡ್ಬೇಕು ನೀವು. ಅದ್ರ ಮಧ್ಯದಲ್ಲಿ ನೀವು ಅವ್ರದ್ದು ಲೈಟಿಂಗು ನೋಡಬೇಕು, ಫ್ರೇಮು ನೋಡಬೇಕು, ಫೋಕಸ್ಸು ನೋಡಬೇಕು. ಆಗ ಒಂದು ಶ್ರದ್ಧೆ ಇರ್ತಿತ್ತು ಹರೀಶ್. ಏನಂತಂದರೆ ಕಷ್ಟ. ಈಗ ಯಾರೋ ಈಗ ರಾಜ್ಕುಮಾರ್ ಅವ್ರನ್ನ ಶೂಟ್ ಮಾಡ್ತಾ ಇದ್ದೀವಿ, ಕಷ್ಟಪಟ್ಟು ಬಂದಿರೋ ದೊಡ್ಡವರು, ಅಣ್ಣವರು. ಕ್ಯಾಮ್ರಾಮ್ಯಾನ್ಗೆ ಇಲ್ಲಿ ಫುಲ್ಲು ಮೀಟರ್ ಆಫ್ ಆಗಿಬಿಟ್ಟಿರುತ್ತೆ, ಬೆಂಗಳೂರು ಭಾಷೆಯಲ್ಲಿ ಹೇಳಬೇಕು ಅಂತ. ಯಾಕೆ ಅಂದರೆ ನೀವು ಶೂಟ್ ಮಾಡಿದ್ದು ಎಕ್ಸ್ಪೋಜರ್ ವೈಸು ಅಂಡರ್ ಇದೆಯಾ, ಓವರ್ ಇದೆಯಾ, ಫೋಕಸ್ ಇದೆಯಾ, ಏನು ಗೊತ್ತಾಗಲ್ಲ. ಎಲ್ಲ ಅದು ಕೆಲವು ಸಲ ಏನಾಗುತ್ತೆ, ಎಲ್ಲೋ ದೂರದಲ್ಲಿ ಶೂಟ್ ಮಾಡ್ತಿರ್ತೀವಿ, ಅಲ್ಲಿಂದ ಬೆಂಗಳೂರಿಗೆ ಬಂದು ಪ್ರೋಸೆಸ್ ಆಗೋದಕ್ಕೆ ಇನ್ನೂ 1 ತಿಂಗಳಿರುತ್ತೆ. ಕರೆಕ್ಟ್. ಆ 1 ತಿಂಗಳು ಅವನ ನರಕ ಯಾತನೆ ಪಟ್ಟಿರ್ತಾನೆ ಕ್ಯಾಮ್ರಾಮ್ಯಾನು. ಯಾಕಂದರೆ ಡೈರೆಕ್ಟ್ರು ಟೆನ್ಷನ್ ಇರಲ್ಲ, ಯಾರಿಗೂ ಟೆನ್ಷನ್ ಇಲ್ಲ, ಆ್ಯಕ್ಟ್ರಿಗೂ ಟೆನ್ಷನ್ ಇಲ್ಲ. ಟೆನ್ಷನ್ ಬರೋದು ಕ್ಯಾಮ್ರಾಮ್ಯಾನಿಗೆ ಮಾತ್ರ. ಯಾಕೆ ಹೇಳಿ, ಅವನು ಏನೇ ನೀವು 1 ಕೋಟಿ ಖರ್ಚು ಮಾಡಿ, ಒಂದು ದಿನಕ್ಕೆ 10 ಕೋಟಿ ಖರ್ಚು ಮಾಡಿ 10 ಕಾರ್ ಬ್ಲಾಸ್ಟ್ ಮಾಡಿ ಶೂಟ್ ಮಾಡೋನು ಕ್ಯಾಮ್ರಾಮ್ಯಾನ್. ಕರೆಕ್ಟು. ಕ್ಯಾಮ್ರಾಮ್ಯಾನ್ ಅವನೇ ಜಡ್ಜು. ಹೌದು. ಪಕ್ಕದವ್ರ ಹತ್ರ ಮಾಡಿದ್ದ ಅಂತ ಕೇಳೋಕ್ಕಾಗಲ್ಲ. ಸೊ ಹೀಗಿರುವಾಗ ಎಷ್ಟು ಕಾನ್ಷಿಯಸ್ ಆಗಿರ್ಬೇಕು ನೀವು, ಎಷ್ಟು ಪೇಷನ್ಸ್ ಆಗಿರಬೇಕು. ಅದು ಈಗ ಎಲ್ಲಿದೆ? ಸೊ ಫಿಲ್ಮಿಂಗ್ ಈಸ್ ನಥಿಂಗ್ ಬಟ್ ಥ್ರೂ ಅ ಕ್ಯಾಮ್ರಾ. ವಾಟ್ ಎವರ್ ನೀವು ಏನೇ ಫ್ರೇಮಲ್ಲಿ ಮಾಡಿದ್ರು ಇಟ್ ಈಸ್ ಥ್ರೂ ಅ ಕ್ಯಾಮ್ರಾ, ಕಣ್ಣೆ. ಇವಾಗ ಈಸಿ ಆಗಿದೆ ಅಲ್ವಾ ಹರೀಶ್? ಮಾನಿಟರ್ ಇರುತ್ತೆ,
ರೀಟೇಕ್ ಮಾಡ್ತಾರೆ, 100 ಸಲ ಟೇಕ್ ಮಾಡ್ತಾರೆ, ಒಂದೇ ಶಾರ್ಟ್ನ 360 ಡಿಗ್ರಿ ಆ್ಯಂಗಲಲ್ಲಿ ತಗೋತಾರೆ, ಯಾವುದೋ ಒಂದು ಚೆನ್ನಾಗಿ ಬರ್ಬೋದು ಅಂತ. ಅಲ್ಲೇ ಎಡಿಟ್ ಮಾಡ್ತಾರೆ, ಅಲ್ಲೇ ತೋರಿಸ್ತಾರೆ. ಸೊ ನಿಮ್ಗೆ ಲೆಂತು ಗೊತ್ತಾಯ್ತು. ಕರೆಕ್ಟ್. ಸೊ ಆ ಶ್ರದ್ಧೆ ಇಲ್ಲಲ್ಲ, ಶ್ರದ್ಧೆ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಇಂಡಸ್ಟ್ರಿ ಚೇಂಜ್ ಆಗುತ್ತಲ್ವ. ಹೊಸಬ್ರು ಬರ್ಬೋದಾ, ಒಂದು ಆಶಾಭಾವನೆ ಇಟ್ಕೊಂಡ್ ಬರ್ಬೋದಾ, ವರ್ಕ್ ಆಗುತ್ತಾ, ಟ್ಯಾಲೆಂಟ್ಗೆ ಅವಕಾಶ ಸಿಗುತ್ತಾ? ಇಲ್ಲ. ಟ್ಯಾಲೆಂಟಿಗೆ ಈಗ ಸ್ವಲ್ಪ ಕಷ್ಟ ಇದೆ, ಅಂದರೆ ಪ್ರಸ್ತುತ ಸ್ಥಿತಿ ಇದು. ಅಂದರೆ ಇದು ನಾನು ಇಂಡಸ್ಟ್ರಿನ ಬಯಕ್ಕೆ ಹೋಗಲ್ಲ, ಟೆಕ್ನಾಲಜಿ ಇಸ್ ಲೈಕ್ ದಟ್. ಬಿಕಾಸ್ 2.5 ಗಂಟೆ 3 ಗಂಟೆ ಪಿಕ್ಚರ್ ನೋಡ್ತಿದ್ದ ಕಾಲದಲ್ಲಿ ಕೆಲವು ಬಿಟ್ಬಿಡಿ, ಈಗ ಮೊನ್ನೆ ದುರಂಧರ್ 4 ಗಂಟೆ ಪೀಪಲ್ ಆರ್ ವಾಚಿಂಗ್ ಇಟ್, ಅದು ಬಿಟ್ಬಿಡಿ. ಕೆಲವು ಒಂದು 5 ಪಿಕ್ಚರ್ ಬಿಟ್ಬಿಡಿ, ಒಂದು ಮೊಹಬ್ಬತ್ತೇನ್ ಬಿಟ್ಬಿಡೋಣ, ಒಂದು ಲಗಾನ್ ಬಿಟ್ಬಿಡೋಣ. ಸೊ 2.5 ಗಂಟೆ ಪಿಕ್ಚರ್ ನೋಡ್ತಿದ್ದವರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಕರೆಕ್ಟ್. ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಅದು 30 ಸೆಕೆಂಡ್ಸಿಗೆ ಬಂದಿದೆ. ಇವಾಗ ಮೈಕ್ರೋ ಸೀರೀಸ್ ಬಂದಿದೆ, ರೀಲ್ಸ್ ಬಿಟ್ಬಿಡಿ, ಎಕ್ಸಾಕ್ಟ್ಲಿ ಮೈಕ್ರೋ ಸೀರೀಸ್ ವಿತ್ ದ ಸ್ಟೋರಿ ಕಾಂಟೆಂಟ್. ಹೌದು, 1 ನಿಮಿಷದ್ದು ಸೀರೀಸು ಆಗಿರ್ಬೋದು, ಎಲ್ಲ ವರ್ಟಿಕಲ್ ಆಗಿದೆ ಈಗ. ಕರೆಕ್ಟ್. ಇಟ್ ಈಸ್ ಅ ಟೋಟಲ್ ಡಿಫ್ರೆಂಟ್ ಫಾರ್ಮ್ಯಾಟ್ ಆಲ್ ಟುಗೆದರ್ ಟು ಶೂಟ್. ಬಿಕಾಸ್ ನೀವು ಕ್ಲೋಸ್ ಅಪ್ ಶೂಟ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಸೀಲಿಂಗ್ ಬರ್ತಾ ಇರುತ್ತೆ, ಇಲ್ಲಿ ನೆಲದಿಂದ ಹಿಡಿದು ಇಲ್ಲಿ ನನ್ನ ಕ್ಯಾಮ್ರಾದವರೆಗೂ ಬರ್ತಾ ಇರುತ್ತೆ. ಕರೆಕ್ಟ್, ಅಗ್ರಿ. ಸೊ ಇಟ್ ಇಸ್ ಕಾಂಪೋಸಿಷನ್ನೇ ಚೇಂಜ್ ಆಗಿದೆ ಆ್ಯಂಡ್ ಪೀಪಲ್ ಪೇಷನ್ಸ್ ಇಸ್ ಗಾನ್. 30 ಸೆಕೆಂಡ್ 1 ಮಿನಿಟ್ ಆಗಿದೆ. ಹೌದೌದು. ನೀವು ಇಫ್ ಯು ಗಿವ್ ಅ ಗುಡ್ ಕಂಟೆಂಟ್ ಇನ್ 30 ಸೆಕೆಂಡ್, ಓಕೆ ನೀವು ಹೇಳಿದೆ ರೀಲ್ ಇಟ್ಕೊಳ್ಳಿ, ಹಿಂಗೆ ನೋಡ್ತಾರೆ, ಸ್ವಲ್ಪ ಹೊತ್ತು ನೋಡ್ತಾರೆ, ಮಜಾ ಬಂದರೆ ಓಕೆ, ಇಲ್ಲ ಸ್ವೈಪ್ ಮಾಡ್ತಾರೆ. ಸೊ ಪೇಷನ್ಸ್ ಇಸ್ ಟೋಟ್ಲಿ ಗಾನ್ ಪಾಯಿಂಟ್. ಆ್ಯಂಡ್ ಮೆಮೊರಿ ಈಸ್ ಗಾನ್. ಯಾರಿಗೂ ನೆನಪು ಶಕ್ತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಈಗ ಹೊಸಬರಿಗೆ ಇಂಡಸ್ಟ್ರಿಗೆ ಬರ್ತೀರಾ ಅಂತಂದರೆ ಅವರಿಗೆ ಯಾವ ಲೆವೆಲಿನ ಪ್ರಾಕ್ಟೀಸ್ ಇರಬೇಕು, ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಫಿಲ್ಮ್ಸು ತುಂಬ ಕಮ್ಮಿ ಆಗಿದೆ. ಇವಾಗ ನೋಡಿ, ಮುಂಬೈ ಇಂಡಸ್ಟ್ರಿ ಇಸ್ ಟೋಟಲಿ ಡೆಡ್. ತೆಲುಗು ಆಲ್ಮೋಸ್ಟ್ ಏನು ಬರ್ತಾ ಇಲ್ಲ, ದೊಡ್ಡದೇನೂ ಬರ್ತಿಲ್ಲ ಅಲ್ಲಿ. ತಮಿಳ್ ಇಸ್ ಕ್ವೈಟ್ ಹ್ಯಾಪನಿಂಗ್, ಮಲಯಾಳಮ್ ಇಸ್ ಹ್ಯಾಪನಿಂಗ್, ಕನ್ನಡನೂ ಹಾಗೇ ಇದೆ. ಕಾಂಟೆಂಟ್ ಇಲ್ಲ, ಒಳ್ಳೆ ಕಥೆಗಳು ಬೇಕು, ಸ್ಪೇಸ್ ಇದೆ, ಮಾಡೋರಿದ್ದಾರೆ. ಸಿಂಪಲ್ ಆಗಿ ತಗೊಳ್ಳಿ, ನೀವು ಸಿನಿಮಾ ಬರ್ತಿಲ್ವೋ ಬಿಡ್ತಿಲ್ವೋ, 200 ಪಿಕ್ಚರ್ ಬರ್ತಾ ಇದೆಯಾ, 200 ಇಂಟು 1 ಕೋಟಿ ಇಡೀರಿ, 200 ಕೋಟಿ ಖರ್ಚಾಯ್ತಾ? ಅದರಲ್ಲಿ ಒಂದು ಸ್ವಲ್ಪ 20 ಕೋಟಿ 10 ಕೋಟಿ ಜಾಸ್ತಿದು ಫಿಲ್ಮು ಬರುತ್ತೆ. ಅರೌಂಡ್ 300 crores ಆನ್ ಪೇಪರ್ ದೇ ಸ್ಪೆಂಡಿಂಗ್. ಪ್ರೊಡ್ಯೂಸರ್ಸ್ ಆದ್ರೆ ಅದ್ರ 3 ಪಟ್ಟು ಆಗ್ತಿದೆ, ಬೇರೆ ವಿಚಾರ ಅಲ್ಲ. ಬಟ್ ಸ್ಟಿಲ್ ಆಸ್ ಅನ್ ಕಲೆಕ್ಟಿವ್ಲಿ ಇಫ್ ಯು ಟೇಕ್ ಇಟ್ ಆಲ್ಸೋ 300 crores ಅಂತ ಇಟ್ಕೊಳ್ಳಿ, ಸಿನಿಮಾ ಬರ್ತಾ ಇದೆ. ದೇರ್ ಈಸ್ ಅ ಸ್ಪೇಸ್, ದೇರ್ ಈಸ್ ಗುಡ್ ಪ್ರೊಡ್ಯೂಸರ್ಸ್. ಬಟ್ ಏನಾಗ್ತಿದೆ, ಒಳ್ಳೆ ಪ್ರೊಡ್ಯೂಸರ್ಸಿಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಿಲ್ಲ, ಒಳ್ಳೆ ಡೈರೆಕ್ಟರ್ಗಳಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಿಲ್ಲ. ಅದಂಗೆ ಆಗ್ಬಿಟ್ಟಿದೆ. ಇದು ಸ್ವಲ್ಪ ಮೆಸ್ಟಪ್ ಸಿಚುವೇಶನಲ್ಲಿದೆ ಇವಾಗ. ಯಾಕಂದರೆ ನಾನು ಒಬ್ಬ ಸಿನಿಮಾಟೋಗ್ರಫರು, ನನಗೂ ಕೆಲಸ ಬೇಕು ಅಂತಂದರೆ ಪ್ರಾಜೆಕ್ಟ್ಗಳೇ ಕಮ್ಮಿ ಆದಾಗ ನನಗೆಲ್ಲಿ ಸಿಗುತ್ತೆ ಅಲ್ವಾ? ಸೊ ಈಗ ಬೇರೆಯವ್ರಿಗೆ ಯಂಗ್ಸ್ಟರ್ಸಿಗೆ ನಾನು ಹೇಳ್ಬೋದು, ಬಟ್ ನನ್ನ ಸ್ಥಿತಿನೂ ಅಲ್ಲೇ ಇದೆ. ಹೌ ಅಬೌಟ್ TVC, ಟೆಲಿವಿಷನ್ ಕಮರ್ಷಿಯಲ್ಸ್? ಟೆಲಿವಿಷನ್ ಕಮರ್ಷಿಯಲ್ಸು ಕರ್ನಾಟಕಕ್ಕೆ ಸ್ವಲ್ಪ ಕಮ್ಮಿನೇ. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಹೌಸಸ್ ತುಂಬ ಕಮ್ಮಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಈಸ್ ವೆರಿ ಲೆಸ್. ಇಲ್ಲಿ ನಡೀತಿಲ್ಲ. ಈಗ ನೀವು ನೋಯ್ಡಾ ತೊಗೋಬೋದು, ಡೆಲ್ಲಿ ಈಸ್ ಹ್ಯಾಪನಿಂಗ್. ಕರೆಕ್ಟ್. ಅಡ್ವರ್ಟೈಸಿಂಗ್. ಮುಂಬೈ, ಬಿಕಾಸ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಆಸ್ ವೆಲ್ ಆಸ್ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ದೇ ಆರ್ ಕೊಲಾಬರೇಟೆಡ್ ವೆರಿ ನೈಸ್ಲಿ. ಆ್ಯಂಡ್ ಲಾಟ್ ಆಫ್ ಇಂಡಿಯಾಸ್ ಮೇಜರ್ ಥಿಂಗ್ಸ್ ಹ್ಯಾಪನ್ಸ್ ಅಟ್ ಮುಂಬೈ ಆ್ಯಂಡ್ ಅಗೇನ್ ಇನ್ ಡೆಲ್ಲಿ. ಬಟ್ ಬೆಂಗಳೂರಲ್ಲಿ ಕಮರ್ಷಿಯಲ್ ಹಬ್ ಅದು, ಬಿಗ್ ಟೈಮ್. ಇಲ್ಲಿ TVs ತುಂಬ ಕಮ್ಮಿ, ಟಿವಿ ಕಮರ್ಷಿಯಲ್ಸ್ ತುಂಬ ಕಮ್ಮಿ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಎ ನೆಟ್ವರ್ಕ್, ಹಾಗಾಗಿ ಅದೆಲ್ಲ ಸರ್ವೇ ಆಗ್ತಾ ಇದೆ. ಆದರೂ ಎಲ್ಲಿ ವರ್ಷದಲ್ಲಿ ಒಂದು 5 TVC 6 TVC ಮಾಡ್ತೀನಿ. ಅದೇ ಮುಂಬೈಯಲ್ಲಿ ಬಿಗ್ TVC ಹಬ್ ಇಸ್ ಮುಂಬೈ ಆಸ್ ವೆಲ್ ಆಸ್ ಕೇರಳ. ಕೇರಳ ಇಸ್ ಹ್ಯಾಪನಿಂಗ್ ಸೂಪರ್. ಯಾಕಂದರೆ ನೋಡಿಬೇಕು ನೀವು, ಜಸ್ಟ್ ಗೋ ಟು ಸೋಷಿಯಲ್ ಮೀಡಿಯಾಸ್, ಸರ್ಚ್ ಫಾರ್ ಆಡ್ ಫಿಲ್ಮ್ಸ್ ಇನ್ ಕೇರಳ. ಕೊಬ್ಬರಿ ಎಣ್ಣೆ ಇರಲಿ, ಸಾರಿ ಇರಲಿ, ಈ ಥರದ್ದು ಸಾಕಷ್ಟು ಪ್ರಾಡಕ್ಟ್ಗಳಿಗೆ ಅವರು TV ಕಮರ್ಷಿಯಲ್ಸ್ ಮಾಡ್ತಾರಲ್ಲಿ. ಇಲ್ಲಿ ನಡೀತಿಲ್ಲ. ಇಲ್ಲಿ ಪ್ರಾಡಕ್ಟ್ಸ್ ಅಷ್ಟಿಲ್ಲ ಹೊರಗಡೆ. ಅಂದರೆ ಏನಾಗುತ್ತೆ, ಮಾರ್ಕೆಟು ನೋಡಬೇಕು. ಇದು ITBT ಸಿಟಿ, ಇದು ಇಲ್ಲಿ ಸಾಫ್ಟ್ವೇರು ಅಂಥದ್ದು ಜಾಸ್ತಿ ನಡೆಯುತ್ತೆ. ಸೊ ಈಗ ಸಿನಿಮಾ ತಂಡ ಆಗಿದೆ, ಅಡ್ವರ್ಟೈಸಿಂಗ್ ಮೊದಲಿಂದನೇ ಕಮ್ಮಿನೇ. ಇಲ್ಲಿ ಏನಾಗುತ್ತೆ, ಇಲ್ಲಿ ಬೆಸ್ಟ್ ಹೀರೋಯಿನ್ಸೋ ಅಥವಾ ಬೆಸ್ಟ್ ಮಾಡೆಲ್ಸ್ ಎಲ್ಲ ಮುಂಬೈ, ಇದರ ಚೆನ್ನೈ, ದೇ ಟ್ರಾವೆಲ್. ಈಗ ಕಲಿತು ಒಂದು ಕೆಲಸ ಮಾಡಿ ಸರ್ವೈವ್ ಆಗ್ಬೋದು ಅಂತ ಯೋಚನೆ ಮಾಡ್ತಿರೋರಿಗೆ ನಿಮ್ಮ ಸಜೆಷನ್ ಏನು? ಯಾವ ಫೀಲ್ಡಿಗೆ ಬರ್ಬೇಕಂಗಾರೆ? ಫೀಲ್ಡ್ ಬಗ್ಗೆ ನಾನು ಹೇಳಕ್ಕೆ ಬರಲ್ಲ. ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಕಲಿಲೇಬೇಕು. ಓಕೆ. ಈಗ ಅದು ಮ್ಯೂಸಿಕ್ ಆಗಲಿ ಎನಿಥಿಂಗ್, ದೇ ಹ್ಯಾವ್ ಟು ಯೋಚನೆ ಮಾಡ್ತಾರೆ. ಲಾಂಗ್ ಟರ್ಮ್ ವರ್ಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ. ಅಲ್ಲ, 20 ವರ್ಷಕ್ಕಾಗುವಾಗ 22 ವರ್ಷಕ್ಕೆ ಅವರು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ನನ್ನಲ್ಲಿ ಏನು ಕೆಪಬಿಲಿಟಿ ಇದೆ, ನಾನು ವಾಟ್ ಐ ಕ್ಯಾನ್ ಡೂ, ವೆದರ್ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಆರ್ ಅದರ್ ಇಂಡಸ್ಟ್ರೀಸ್ ಆರ್ ಅ ಮ್ಯೂಸಿಕ್ ಆರ್ ಅ ಫಿಲ್ಮ್ ಇಂಡಸ್ಟ್ರೀಸ್. ಅರ್ಥ ಮಾಡಿಕೊಂಡ್ರೆ, ಅವರ ನಸೀಬಲ್ಲಿ ಬರೆದಿದ್ರೆ
ಹಾರ್ಡ್ ವರ್ಕ್ ಮಾಡಿದ್ರೆ ಯಾವ ಇಂಡಸ್ಟ್ರಿ ಆದರೂ ಮಾಡ್ಬೋದು. ಈಗ ನೋಡಿ, ದುಡ್ಡಿಲ್ಲ ಅಂತಾರೆ. ಬಜ್ಜಿ ಅಂಗಡಿ ಹಾಕಿದವನು ಅವ್ನು ವಾಸ್ತು ಸರಿ ಇದ್ದು ಅವ್ನು ಇಂಡಸ್ಟ್ರಿಯಲ್ಲಿ ಅವನೇ ದುಡ್ಡು ಮಾಡ್ತಾ ಇರ್ತಾನೆ ವಿತೌಟ್ GST. ಕರೆಕ್ಟ್. ಸೊ ಹಾಗಾಗಿ ಯಾವ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಆ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ತೀನಿ ಅಂತ ಬರುವಂಥವ್ರು ಬೇಕು. ಇನ್ನು ಹೊಸ ಕಾಂಟೆಂಟ್ ತರಬೇಕು. ಈಗ ನಾನು ಸಿನಿಮಾ ಇಂಡಸ್ಟ್ರಿ, ಈಗ ನೀವು ಕೇಳಿದ ಕ್ವಶನ್ಗೆ ಹೇಳಬೇಕು ಅಂತ, ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಕತೆ ತನ್ನಿ, ನಿಮ್ಮದೇ ಒಂದು ಟೀಮ್ ಡೆವಲಪ್ ಮಾಡ್ಕೊಳ್ಳಿ, ಕಲ್ತವ್ರು ಬನ್ನಿ. ಸುಮ್ಮನೆ ಇಮ್ಮಿಡಿಯೇಟ್ ಬಂದ್ಬಿಡ್ಬೇಡಿ ಇಂಡಸ್ಟ್ರಿಗೆ, ಇಲ್ಲೇನೋ ನಡೆದು ಬಿಡುತ್ತೆ. ಇದು ನಡೆಯಲ್ಲ. ಕಷ್ಟಪಡದೆ ಎಲ್ಲಿ ನಡೆಯುತ್ತೆ? ಈಗ ಅಂಗಡಿ ಹಾಕಿದ ಕೂಡಲೇ ಬಿಸ್ನೆಸ್ ಬಂದ್ಬಿಡುತ್ತೆ, ಹೋಟೆಲ್ ಹಾಕೋದು ಕೂಡಲೇ ದುಡ್ಡು ಬರುತ್ತೆ ಅಂತಂದ್ರೆ ಆಗಲ್ಲ. ನೀವು ಅದಕ್ಕೆ ಬೇರೆ ಏನೇನೇನೇನೇನೋ ಸ್ಟ್ರಾಟಜಿ ಖರ್ಚು ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಯು ನೀಡ್ ಟು ವರ್ಕ್ ಲಾಡ್ ಆನ್ ದ ಇಂಡಸ್ಟ್ರಿ ಟು ಗೆಟ್ ದ ಬಿಸ್ನೆಸ್. ಸೊ ಸಿನಿಮಾನೂ ಹಾಗೇನೆ. ಕಷ್ಟಪಡಿ, ನಿಮ್ಮದೇ ಆದಂಥ ಒಂದು ತಂಡ ಕಟ್ಕೊಳ್ಳಿ, ಕಲ್ತವ್ರೆ ಬನ್ನಿ, ನುರ್ತವ್ರು ಬನ್ನಿ, ಕಷ್ಟಪಡಿ, ಕಾಂಟೆಂಟ್ಸ್ ಮಾಡಿ, ಏನೋ ಒಂದು ಶಾರ್ಟೋ ಅದು 30 ಸೆಕೆಂಡ್ಸು ಅಥವಾ 1 ನಿಮಿಷದ್ದು ಮಾಡಿ, ಏನೋ ಮಾಡಿ ಒಂದು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿ. ಇಫ್ ಇಟ್ ಇಸ್ ಗುಡ್, ರಿಯಲಿ ಪೀಪಲ್ ವಿಲ್ ಅಪ್ರಿಷಿಯೇಟ್. ಒಂದೊಂದೇ ಸ್ಟೆಪ್ ಹೋಗಬೇಕು. ಸಡನ್ನಾಗಿ ನಾನು ಬರ್ತೀನಿ ಕಲ್ತು ಕೂಡಲೇ ನಾನು ಸಿನಿಮಾ ಮಾಡಬೇಕು ಅಂದ್ರೆ ಆಗಲ್ಲ. ಈಗಾಗಲ್ಲ, ಕಷ್ಟ ಆಗುತ್ತೆ. ಬಟ್ರೆ ಕಲ್ತರೆ ಗಿಡ ಆದಮೇಲೆ, ಕಾಯಿ ಆದಮೇಲೆ ಹಣ್ಣು ಆಗೇ ಆಗುತ್ತೆ. ಸಿಂಪಲ್. ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ನೇಚರ್, ಇಟ್ ಇಸ್ ಅ ಸೈಕಲ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್.